ಕಣ್ಣೀರು ಸುರಿಸ್ತಾ ಬಿಟ್ಟೆ ನೀರಿಗೆ ನಿಮ್ಮಪ್ಪ ಹೋಗ್ತಾನೆ ಹೊಯ್ಮಾಲಿ ಹೊಡಿಬೇಡ, ಬೇಗ ಕೆಲಸ ಮಾಡಿ ಮುಗಿಸ್ತೀನಮ್ಮ. ಬೇಗ ಮುಗಿಸ್ತಾನಂತೆ ಕೆಲಸನ, ಬೇಗ ಅವನೆಲ್ಲೇ ಹೋದ ಮುದಿಕೋಣ. ನನಗೆ ಬೇಕಾದಲ್ಲೂ ನನ್ನ ಕಡೆಯಿಂದ ಬೇಕಾದಷ್ಟು ಕೆಲಸ ಮಾಡಿಸ್ಕೊ ಮಾಡ್ತೀನಿ. ಆದ್ರೆ ದಯವಿಟ್ಟು ನಿಮ್ಮ ಮಾವನ ಕಡೆಯಿಂದ ಮಾತ್ರ ಯಾವ ಕೆಲಸವನ್ನು ಮಾಡಿಸಬೇಡಮ್ಮ. ನಿನ್ನ ಕಾಲಿಗೆ ಬೀಳ್ತೀನಮ್ಮ, ನಿನ್ನ ಕಾಲಿಗೆ ಬೀಳ್ತೀನಿ. ದುಡಿಯದೆ ಊಟ ವಸತಿ ಸಿಗೋದಕ್ಕೆ ಇದೇನು ಧರ್ಮ ಶಾಲೆನೂ ಅಲ್ಲ, ಅನ್ನ ಛತ್ರನೂ ಅಲ್ಲ. ಈ ಮನೆಯಲ್ಲಿ ಕೆಲಸ ಮಾಡೋರ್ಗಷ್ಟೇ ಕೂಳು ಸಿಗೋದು. ನೀವು ಬೇಕಾದ್ರೆ ದುಡಿಬಹುದು, ಸಾಕಾದ್ರೆ ಈ ಮನೆ ಬಿಟ್ಟು ಹೋಗ್ಬಹುದು. ಏನಮ್ಮ ನಿನ್ನ ಮಾತು? ಮಗನ ಮನೆ ಬಿಟ್ಟು ನಾವು ಎಲ್ಲಮ್ಮ ದುಡಿಯೋದಕ್ಕೆ ಹೋಗುದು? ಎಲ್ಲಿಗಾದ್ರೂ ಹಾಳು ಅದನ್ನು ನಾನೇ ಹೇಳ್ಕೊಡ್ಬೇಕಂತ. ಮುದಿಯ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ಕಟ್ಟಿ ತಗೊಂಡು ಬಾ ಅಂತ ಹೇಳಿದ್ದೆ. ಇನ್ನು ಹೋಗಿಲ್ವಾ ನೀನು? ಎರಡು ಮಡ ಕಟ್ಟಿ ತಗೊಂಡು ಬೇಗ ಬಾ. ದುಡ್ನಾಗ ಕಟ್ಲೆ ಬರ್ತಾವನವ. ಬರ್ಲಿಕ್ಕಂದ್ರೆ ನನ್ನ ಗಂಡನ ಹೆಸರು ಹೇಳಿ ತಗೊಂಡು ಬಾ. ಅಂದ್ರೆ ನಿನ್ನ ಗಂಡ ಅಲ್ಲಿ ಉದ್ರಿ ಮಾಡ್ಯಾನ. ನೀರನ್ನ ಕೂಡ ನೀರ್ನ ಹಾಕಿ ನನ್ನೆರಡು ಸೀರೆನ ಮುಗಿದು ಹಾಕು. ಎಲ್ಲೇ ಮಾತಾಡ್ತಾ ನಿಂತು ಬಿಡಬೇಡಿ. ಒಳಗಡೆ ಮಗು ಅಳ್ತಿದೆ, ನಾನ್ ಸ್ವಲ್ಪ ಹಾಲು ಕುಡಿಸ್ಕೊಳ್ತೀನಿ. ಇಂಥ ನರಕದಲ್ಲಿ ಇನ್ನು ಎಷ್ಟು ದಿವಸ ಅಂತ ನಾವು ಈ ರೀತಿ ವಾಸ ಮಾಡಬೇಕ್ರಿ? ನಾವೆಷ್ಟೇ ಎತ್ತರೇನು ಸತ್ತರೇನು ನಮ್ಮ ಪಾಲಿಗೆ ಬಂದ ಪಂಚಾಮೃತವನ್ನು ನಾವು ಅನುಭವಿಸಿದ ಯಾರೇನು ಮಾಡೋದು? ಹಿರಿ ಮಗ ಹೆಂಡತಿಯ ಗುಲಾಮನಾಗಿ ನಮ್ಮನ್ನ ಭಿಕ್ಷುಕರಂತೆ ಕಾಣಾಗುತ್ತಾನೆ. ಇನ್ನು ಕಿರಿ ಮಗ ದುರುಪರಾದ ಹೊತ್ತು ಎಲ್ಲೇ ಹೋಗಿ ನಮ್ಮನ್ನು ಬಿಟ್ಟು ಸತ್ತು ಹೋಗ್ಯಾನ. ದಯವಿಟ್ಟು ಮಾತಾಡ್ಬೇಡ್ರಿ. ನನ್ನ ಮಗ ಸತ್ತಿದ್ದಾನೆ ಅಂತ ಹೇಳ್ಬೇಡ್ರಿ. ಯಾಕಂದ್ರೆ ನನ್ನ ಅಂತರಾತ್ಮ ಹೇಳ್ತಾ ಇದೆ, ಎಲ್ಲೋ ಒಂದು ಕಡೆ ನನ್ನ ಮಗ ಜೀವಂತವಾಗಿ ಇದ್ದಾನ್ರಿ. ಇಲ್ಲ ಕಣೆ, ಇಲ್ಲ, ಅದೆಲ್ಲ ನಿನ್ನ ಪ್ರಭೆ. ನಿನ್ನ ಮಗ ಹೋಗಿ 3 ವರ್ಷ ಗತಿಸಿದರು, ಅವನ ಸುಳ್ವೇ ಇಲ್ಲ ಅಂದ ಮೇಲೆ ಸತ್ತಂಗಿರ್ತಾರೆ. ಯಾಕ್ರಿ ಪದೇ ಪದೇ ನನ್ನ ಮಗ ಸತ್ತಿದ್ದಾನೆ ಅಂತ ಹೇಳ್ತೀರ? ಇಲ್ಲರಿ, ನನ್ನ ಮಗ ಜೀವಂತವಾಗಿದ್ದಾನೆ, ಜೀವಂತವಾಗಿದ್ದಾನೆ. ನಿನ್ನ ಮಗ ಜೀವಂತವಾಗಿದ್ದಿದ್ದೆ ಆದರೆ ಇಷ್ಟೊತ್ತಿಗೆ ನಮಗಾಗಿ ಒಂದು ಪತ್ರ ಸಹ ಬರೀತಾ ಇಲ್ಲ. ಅಂದಾಗ ಅವನ ಸುಳಿವೇ ಇಲ್ಲ ಅಂದ್ಮೇಲ ದೈವಜ್ಞಾನಿ ಪ್ಯಾಟಿಗೆ ಹೋಗಿ ಕಟ್ಗಿ ತಗೊಂಬ ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿಲ್ಲ ನಿಮ್ಗ? ಏನ್ ಗಂಟು ಬಿದ್ದಿವಿ ನೀವು? ಹೌದು, ಯಾಕಂದ್ರೆ ನಿಮ್ಮನ್ನ ಉಳಿಸಿ ತಿನ್ನಿಸಿ ಬೆಳೆಸಿ ದೊಡ್ಡವರಾಗಿ ಮಾಡಿವಲ್ಲ, ಆ ತಪ್ಪಿಗಾಗಿ ನಿಮ್ ಕೈ ಅನುಭವಿಸಬೇಕ. ಶಿಕ್ಷಣ ಕಲಿಗೆ ದೊಡ್ಡ ಸಾಹೇಬಾಗ್ಲಿ, ಅವನಿಂದ ಏನಾದ್ರೂ ನಮ್ಗೆ ಉಪಕಾರ ದೊರೀಲಿ ಅಂತ ಆಸೆ ಗೋಪುರ ಕಟ್ಕೊಂಡಿವಲ್ಲ, ಅದರ ಪ್ರತಿಫಲಕ್ಕಾಗಿ ನೀವು ಮಾತಾಡಬೇಕು, ನಾವು ಮಾತಾಡ್ಸ್ಬೇಕು. ಕಟ್ಟಿ ತಗೊಂಡು ಬರ್ತೀನಿ, ಹಂಗ ನೀರು ತಿಳ್ಕೊಂಡು ಪೋಸ್ಟ್ ಏನಪ್ಪ ಟಪಾಲ್ ಬಂದಿದೆಯೇನು? ಇಲ್ಲ ಸರ್, ರೇಣುಕಮ್ಮ ರಾಮರಾವ್ ಹೆಸರಲ್ಲಿ 5,000 ರೂಪಾಯಿ ಎಬೋ ಬಂದಿದೆ. ಅವ್ರು ಸಹಿ ಮಾಡಿಸ್ಬೇಡಿ. ಹೌದಾ? ಬಂದೇರಪ್ಪ.
ಅಪ್ಪನ ಹೆಸರಲ್ಲೇ ದುಡ್ಡು ಕಳಿಸ್ತಾ ಇದ್ದ. ಈ ಸಾರಿ ಯಾಕೋ ಅವ ಅಡ್ರೆಸ್ ಚೇಂಜ್ ಮಾಡ್ಯಾನ, ಅವನ ಹೆಸರಲ್ಲೇ ಕಳ್ಸ್ಯಾನ. ನಾವು ಏನು ಮಾಡಬೇಕು ಅಂತ ತಿಳಿವತ್ತಾಗೈತೆ. ಅದಕ್ಕೆ ಯಾಕ್ರಿ ಅಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಹಿಂದೆ ಮಾಡಿದಂತೆ ಈಗ್ಲೂ ಮಾಡಿದ್ರಾಯ್ತು. ಸುಮ್ಮನೆ ಯಾವ ಬುದ್ಧಿಗೋಬಿಗಳಿಗೆ ಹೇಗೆ ತಿಳಿಸೋದು? ಸರಿ, ನಾನ್ ಸಹಿ ಮಾಡ್ತೀನಿ, ನೀವು ಸಾಕ್ಷಿ ಹಾಕಿ ದುಡ್ಡು ತಗೊಂಡ್ಬಿಡಿ. ತಗೊಳ್ಳಿ ಆ ಹಣನ. ಇದೇ ದುಡ್ಡಲ್ಲಿ ನನಗೊಂದು ಸೀರೆ ತಗೋತೀನಿ. ಸೀರೆನಾ? ಈ ಹೆಣ್ಮಕ್ಳಿಗೆ ಎಷ್ಟು ಸೀರೆ ಬಂಗಾರ ಅದಾವಕ್ಕೇನ ಎಷ್ಟಾದ್ರೂ ಅಷ್ಟ ತಗೊಂಬಿಡಿರೋದು. ದಿಲೀಪ, ಪೋಸ್ಟ್ ಮನ್ ಬಂದು ಹೋದ್ರು ಅಂತ ಕಾಣಿಸುತ್ತೆ. ಏನಾದ್ರೂ ರಘುವೀಂದ್ರ ಪತ್ರ ಏನಾದ್ರೂ ಬರ್ದಿದ್ನೇ ನಾವು? ನಿನಗಿನ್ನೂ ಆ ರಘುವಿನ ಹುಚ್ಚಿ ಬಿಟ್ಟೇ ಇಲ್ಲ ನಮ್ಮ. ಅದ್ ಯಾವ ಕಿರಾಕ್ ಬಿತ್ತಿ ಸತ್ತಾನೋ ಏನೋ ದೇವರಿಗೆ ಗೊತ್ತು. ಅವೆಲ್ಲಿ ಬದುಕಿರ್ತಾನೆ ಬಿಡಬೇ. ನೀ ಹಂಗ ಬರೀ ರಘುವೀರ ರಘುವೀರ ಗೊತ್ತ ಕಣೋಸ್ ಕುಂತು ಬಿಡಕ್ಕಿಲ್ಲ. ನನ್ನ ಎಂತ ಮನೆ ಕೊಟ್ಬಿಟ್ರಮ್ಮ ನೀವು. ನನ್ನ ಗೋಳಾಟ ನೋಡ್ಬೇಕಂತಾನೆ ಆ ಕುಡುಕನಿ ಕೊಟ್ಟು ಹೊರ ನೂಕಿದ್ರಿ ನಮ್ಮ. ಏನಾಯ್ತು? ಯಾಕೆ ಈ ರೀತಿ ಆಗ್ತಾ ಇದೆಯಾ? ಅಪ್ಪ, ಅವರ ಕುಡಿತದ ಚಟಗಳಿಂದಾಗಿ ಮನೆಯಲ್ಲಿಯ ವಸ್ತುಗಳೆಲ್ಲ ಮಾರಿ ಹೋದು. 3 ದಿನಕ್ಕೊಮ್ಮೆ ಮನೆಗೆ ಬರೋರ ದೃಷ್ಟಿಯಲ್ಲಿ ನಾನು ನಾಯಿಗಿಂತ ಕೀಳಾಗಿದ್ದೀನಿ. ಅಂದಾಗ ಆ ಮನೆಯಲ್ಲಿ ನಾನು ಬದುಕುದಾದ್ರೆ ಯಾಗಪ್ಪ? ನೀನಾಗಲಿ ಅಣ್ಣನಾಗಲಿ ಎಲ್ಲಿವರೆಗೂ ಬಂದು ಅವ್ರಿಗೆ 4 ಬುದ್ಧಿ ಮಾತು ಕೇಳೋವರೆಗೂ ನಾನ್ ಮಾತ್ರ ಈ ಮನೆಯಿಂದ ಹೋಗೋದಿಲ್ಲ. ಶಶಿಕಲಾ, ನೀನು ಈ ಮನೆ ಹೊಸ್ತಿನೊಳಗೆ ಹೆಜ್ಜೆ ಕೂಡ ಇಡಬಾರ್ದು. ಯಾಕಂದ್ರೆ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಾಗ್ಲಿ ಅಂತಾನೆ ಈಗಾಗಲೇ ನಿಮ್ಮಣ್ಣ ನಿನ್ನ ಸಲುವಾಗಿ ಮನೆಯನ್ನ ಹಾಳು ಮಾಡಿಕೊಂಡು ಮದುವೆ ಮಾಡಿಕೊಟ್ಟಿದ್ದಾನೆ. ಎಷ್ಟಾದ್ರೂ ನೀನು ಮತ್ತೆ ತವರ ಮನೆಯನ್ನೇ ಸೇರ್ತೀನಿ ಅನ್ನೋದಾದ್ರೆ ನಾನು ಅದಕ್ಕೆ ಆಸ್ಪದ ಕೊಡೋದಿಲ್ಲ. ಮರ್ಯಾದೆಯಿಂದ ಅಂದ್ರೆ ನಟಿಗೆ ಒಮ್ಮೆ ಲಗ್ನದ ಶಾಸ್ತ್ರ ಮುಗಿದ ಬಳಿಕ ಕರುಳು ಸಂಬಂಧವೇ ಕೊನೆಯಾಗುವುದಿಲ್ಲತ್ತಿಗೆ. ನನ್ನ ತವರು ಮನೆ ಬರೋದಕ್ಕೆ ನನಗೆ ಆಸ್ಪದವಿಲ್ಲಮ್ಮ. ಆಸ್ಪದವಿದೆಯಮ್ಮ, ಆಸ್ಪದವಿದೆ. ಆದರೆ ಬರುವಂತೆ ಬಂದರೆ ಮಾತ್ರ ತವರು ಮನೆಯಲ್ಲಿ ಆಸ್ಪದವಿರುತ್ತದೆ. ನೋಡು, ಈಗೇನು ನಾವು ನಿನ್ನ ಮದುವೆಗೆ ಕರೆದಿಲ್ಲ, ಮುಂಜಿಗೆ ಕರೆದಿಲ್ಲ, ಜಾತ್ರೆಗೆ ಕರೆದಿಲ್ಲ, ಯಾತ್ರೆಗೂ ಕರೆದಿಲ್ಲ. ತವರು ಮನೆಯವರು ಕರೆದ ಹೇಗೆ ಓಡೋಡಿ ತವರು ಮನೆಗೆ ಬರೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನಗೆ? ನನ್ನ ಗಂಡ ನನಗೆ ಏನೇ ತೊಂದರೆ ಕೊಟ್ರು ನೀವ್ಯಾರು ಅದನ್ನು ಕೇಳೋದಿಲ್ವೇನ? ಶಶಿ, ನಿನ್ನ ಗಂಡನ ಗುಣ ಅವಗುಣಗಳನ್ನು ತಿದ್ದಿಕೊಳ್ಳಬೇಕಾದದ್ದು ಸಹಧರ್ಮಿಣಿಯಾದ ನಿನ್ನ ಕರ್ತವ್ಯ. ಮದುವೆ ಮಾಡಿಸಿದ ಬಂಧು ಬಾಂಧವರದ್ದಲ್ಲ. ನಿನ್ನ ಪಾಲಿಗೆ ಬಂದ ಎಡೆಯನ್ನ ನೀನೇ ಉಣ್ಬೇಕು. ಅದಕ್ಕೂ ನಮಗೂ ಯಾವ ಸಂಬಂಧ ಇಲ್ಲಮ್ಮ, ಯಾವ ಸಂಬಂಧ ಇಲ್ಲ. ಬೇಡವೋ, ಈ ರೀತಿ ಎಲ್ಲ ಮಾತಾಡ್ಬೇಡ. ನೋಡು, ಒಂದು ದಿವಸ ಮಟ್ಟಿಗಾದ್ರೂ ರಜೆ ತೆಗೆದುಕೊಂಡು ಇವಳ ಗಂಡನ ಹತ್ತಿರ ಹೋಗಿ ಬುದ್ಧಿವಾದ ಹೇಳಿ ಬಂದ್ಬಿಡು. ನಿನಗೆ ಪುಣ್ಯ ಬರುತ್ತೆ. ಏನು ಬೇಡ, ಅವ್ರಿಗೀಗ ರಜೆ ಸಿಗೋಲ್ಲ. ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ಯಾ?
ಛಾಯಾ ತಾಯಿ, ಆ ದೇವರು ನಿನ್ನ ಚೆನ್ನಾಗಿಟ್ಟನಂತ ಹೇಳಿ ಇನ್ನೊಬ್ಬರಿಗೆ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡಬಾರ್ದವ್ವ, ಮಾತಾಡಬಾರ್ದು. ಇವತ್ತು ನನ್ನ ಮಗಳಿಗೆ ಬಂದ ಸ್ಥಿತಿ ನಿನಗೂ ಬಂದಿದ್ರೆ ನೀನು ತವರ ಮನೆಗೆ ಹೋಗ್ತಾ ಇರ್ಲಿಲ್ಲ. ನಾನೇನು ಮಾಡ್ತಿದ್ದೆ ಅಂದ್ರೆ ನನ್ನ ಗಂಡನಿಗೆ ಚೆನ್ನಾಗಿ ಬುದ್ಧಿ ಹೇಳಿ ದಾರಿಗೆ ಹಸ್ತಿದ್ದೆ. ವಿಧಿ ವಿಲಾಸದಿಂದ ದೈವ ಸಂಕಲ್ಪದಿಂದ ನಿನ್ನ ಗಂಡ ಎದುರಾಗಿದ್ರೆ ಆಗ ನೀನು ತವರಿಗೆ ಹೋಗ್ತಾ ಇರ್ಲಿಲ್ಲ. ಕರೆಯದೆ ತವರು ಮನೆಗೆ ಓಡಿ ಬರಲಿಕ್ಕೆ ನಾನೇನು ನಿಮ್ಮ ಮಗಳ ಹಾಗೆ ಗಯ್ಯಾಳಿ ಅಲ್ಲ ರೀ. ಮದುವೆಯಲ್ಲಿ ನನ್ನ ಗಂಡ ನನ್ನ ಬುದ್ಧಿವಾದನ ತಿರಸ್ಕರಿಸಿದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ಹಾರಿ ಪ್ರಾಣ ಬಿಡ್ತಿದ್ದೆ. ಕರೆಯದೆ ತವರು ಮನೆಗೆ ಓಡಿ ಬರ್ತಿರ್ಲಿಲ್ಲ. ಮತ್ತೆ ಈಗಲಾದ್ರೂ ಅರ್ಥ ಆಯ್ತೇನಮ್ಮ ನಿಮಗೆ? ಈಗಲಾದ್ರೂ ಅರ್ಥ ಆಯ್ತಾ ನಿಜವಾದ ಗರ್ತಿ ಹೆಂಗಿರ್ತಾಳೆ ಅಂತ? ಕಲೀರಿ. ಅರ್ಥವಾಯ್ತಲ್ಲ, ಅರ್ಥವಾಯ್ತು. ನೀವು ಕರೆಯದೆ ನಿಮ್ಮ ಮನೆಗೆ ಬಂದದ್ದು ನನ್ನದೇ ಅಪರಾಧವಾಯ್ತಲ್ಲ. ಆದ್ರೆ 3 ದಿನ ಆಯ್ತು ಪಾವನ್ನು ತನ್ನ ಕೂಡ ಕಂಡಿಲ್ಲ. ಈ ಮನೆ ಮುತ್ತೈದೆ ರತ್ತಿಗೆ ಕೈಯಿಂದ ಒಂದೇ ಒಂದು ತುತ್ತನ್ನ ನೀಡಲ್ಲ. ಇಲ್ಲಲ್ಲ, ನಿಮ್ಮ ಮನೇಲಿ ಕೂತ್ಕೋದಿಲ್ಲ, ಹೊರಗಡೆ ಕೂತ್ಕೊಂಡು ಊಟ ಮಾಡಿ ನನ್ನ ಗಂಡನ ಮನೆಗೆ ಹೊರಟೋಗ್ತೀನಿ. ಶಶಿಕಲಾ, ಪತಿಯನ್ನ ವಂಚಿಸಿ ಓಡಿ ಬಂದವಳಿಗೆ ನನ್ನಿಂದ ಅಣ್ಣ ದೊರೆಯಲಾದು. ಯಾವ ವಿಧನನ್ನ ನಂಬ್ಕೊಂಡು ಗಂಡನ ಮನೆಯಿಂದ ಓಡಿ ಬಂದಿದ್ದೀಯೋ ಏನು? ನಿನ್ನಂತ ಜಾರ ಪಿಂಡಕ್ಕೆ ಅಣ್ಣ ನಾಡು ಹಾಕೋದ? ಏ ಹಾಗೆ ಯಾಕೆ ಯಾಕೆ ಈ ಮನೆಗೆ ಬಂದೆ ನೀನು? ಯಾಕೆ ಬಂದೆ? ನೀನು ಇವಳ ಕೈಯಿಂದ ಬಯಸ್ಕೊಳ್ಳೋದು ಅಂತೆ ನನ್ನ ಹೊಟ್ಟೆನ ಯಾಕೆ ಉರಿಸ್ತಾ ಇದೀಯ? ಇನ್ನೊಂದು ಸಲ ನನ್ನ ಅಪ್ಪನ ಇರ್ಲಾರ್ದೆ ಈ ಮನೆಯೊಳಗೆ ಏನಾದ್ರೂ ಕಾಲಿಟ್ಟಿದೆ ಆದ್ರೆ ನಿನಗೆ ನನ್ನ ಆಗಿಲ್ಲ. ನಿಮ್ಮಪ್ಪನಿಲ್ಲದೆ ಈ ಮನೆಯಲ್ಲಿ ಕಾಲಿಟ್ಟಿದ್ದೆ ನನ್ನದೇ ಅಪರಾಧವಾಯ್ತಮ್ಮ. ನಾನು ಜಾಣಿಯಾಗಿದ್ರೆ ನನ್ನ ಗಂಡನ ಮನೆಯಲ್ಲೇ ಸತ್ತು ಹೋಗ್ತಾ ಇದೆಯಮ್ಮ. ಹಣದ ಕಲ್ಲು ನೊಂದಿದ್ದಲ್ಲ ಅಂತ ಇಲ್ಲಿವರೆಗೂ ಬಂದದ್ದು ನನ್ನದೇ ಅಪರಾಧವಾಯ್ತಮ್ಮ. ಇನ್ಮೇಲೆ ನಿನ್ನಪ್ಪನಿಲ್ಲದೆ ಈ ಮನೆಯಲ್ಲಿ ಕಾಲಿಟ್ಟಿದ್ರೆ ಆದ್ರೆ ನನಗೆ ಕೊಂದು ಹಾಕ್ಬಿಡಮ್ಮ. ನಾನೇನು ಹೋಗಿ ಬರ್ತೀನಪ್ಪ. ನನಗೆ ಆಶೀರ್ವಾದ ಮಾಡಪ್ಪ, ಆಶೀರ್ವಾದ ಮಾಡು. ಏನೋ ಅಂತ ಆಶೀರ್ವಾದ ಮಾಡಲಿ ಮಗಳೇ, ಏನಂತ ಆಶೀರ್ವಾದ ಮಾಡಲಿ? ಕಲ್ಲಲ್ಲಿ ಹುಲ್ಲಾಗಿ ಬೆಳೆಯುವ ಶಕ್ತಿಯನ್ನು ಆ ದೇವರು ನಿನಗೆ ಕರುಣಿಸಲವ. ಮಗಳೇ ಹೋಗು. ಯಾಕಂದ್ರೆ ಇಂಥವ್ರ ಮಧ್ಯೆ ಬಾಳೋದಕ್ಕಿಂತ ಎಲ್ಲಾದ್ರೂ ದೂರ ಹೋಗಿ ಬದುಕೋದೇ